ನಿನ್ನೆ ದೇವನಹಳ್ಳಿ ರೈತರ ಸಂಘಟನೆ ಸಂಯುಕ್ತ ಕರೆ ಕೊಟ್ಟಿತ್ತು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ರೈತರ ಜಮೀನನ್ನು ಕಾರ್ಪೊರೇಟ್ರಿಗೆ ವಹಿಸ್ತಕ್ಕಂಥ ಹಿಂದಿನ ಸರ್ಕಾರ BJP ಇದ್ದಂಥ ಸಂದರ್ಭದಲ್ಲಿ ವಹಿಸ್ಕೊಂಡಿತ್ತು. ಆಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ಹೋರಾಟದಲ್ಲಿ ಸಿದ್ದರಾಮಯ್ಯನವರೇ ಮಾತು ಕೊಟ್ಟಿದ್ದರು, ನಾವೇನಾರೇ ನಮ್ಮದೇ ಸರ್ಕಾರ ಬಂದರೆ ರೈತರ ಜಮೀನನ್ನು ಬಿಡ್ಕೊಡೋ ಅಂಥ ಕೆಲಸ ಅವರ ಪರವಾಗಿರ್ತೀನಿ ಅಂತ ಹೇಳಿ ಬಾಯಲ್ಲಿ ಅನ್ನದಾತನ ಹೆಸರು ಹೇಳಿ ಇವತ್ತು ಕಾರ್ಪೊರೇಟ್ರನ್ನ ಧ್ವನಿ ಎತ್ತಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಇವತ್ತು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ನಿನ್ನೆ ನಮ್ಮ CPM ಪಕ್ಷದ ನಾಯಕರುಗಳು, ರಾಜ್ಯ ಹೋರಾಟ ರೈತರ ಸಂಘದ ಬಸವರಾಜಪ್ಪ ಅವರು ಮತ್ತು ಹಲವಾರು ಸಂಘಟನೆಯ ಲೀಡರ್ಗಳನ್ನ ನಿನ್ನೆ ಸಂಜೆವರೆಗೂ ಶಾಂತಿಯುತವಾದ ಹೋರಾಟವನ್ನು ರಾಜ್ಯ ಸರ್ಕಾರ ಎತ್ತು ಒಯ್ದು ಜೈಲಿಗಿಡುವಂಥ ಕೆಲಸ ಮಾಡಿದೆ. ಯಾಕೆ ಅಂದರೆ ಅವರು ನಿನ್ನೆ ಸಂಜೆವರೆಗೂ ತೀರ್ಮಾನಕ್ಕೆ ಬರಲಿಲ್ಲ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವರು ಬೀದಿಗಿಳಿದು ರಾತ್ರಿ ಹೋರಾಟ ತಗೊಂಡು ನಿಂತಿದ್ದಕ್ಕೆ ಇವತ್ತು ಎಲ್ಲ ನಾಯಕರನ್ನ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ನಾಯಕರನ್ನೆಲ್ಲ ಬಡದಟ್ಟಿ ಪೊಲೀಸ್ನವ್ರನ್ನ ಬಿಟ್ಟು ಜೈಲಿಗೆ ತಳ್ಳುವಂಥ ಕೆಲಸ ಮಾಡಿದೆ. ಆ ಕೆಲಸ ಹಿಂತೆಗಿಬೇಕು. ನಮ್ಮ ರೈತರನ್ನ, ದೇವನಹಳ್ಳಿ ರೈತರ ಜಮೀನನ್ನು ಬಿಡ್ಕೊಡ್ಬೇಕು. ರಾಜ್ಯ ಮಟ್ಟದ ರೈತರ ಮುಖಂಡರ ಜೊತೆ ಮಾತುಕತೆ ಈ ಕೂಡಲೇ ಸಿದ್ದರಾಮಯ್ಯನವ್ರನ್ನ ಕರಿಬೇಕು. ರೈತರನ್ನೇನಾರೇ ಇವತ್ತು ಬೆನ್ನಿಗೆ ನಿಂತ್ಕೊಂಡಿಲ್ಲ ಅಂದರೆ, ಕಾರ್ಮಿಕರನ್ನ ಬೆನ್ನಿಗೆ ಸಿದ್ದರಾಮಯ್ಯನ ಸರ್ಕಾರ ನಿಂತ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಿತ್ತಿ ಎಸೆಯುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಇವತ್ತು ನಮ್ಮ ಮುಖಂಡರುಗಳೆಲ್ಲ ಇವತ್ತು ಬೀದಿಗಿಳಿದು ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಜೈಲನ್ನು ಅನುಭವಿಸುವಂಥ ಕೆಲಸ ಈ ಸರ್ಕಾರ ಮಾಡಿದೆ. ಬಹುಶಃ ಸಿದ್ದರಾಮಯ್ಯನವರಿಗೆ 1980ನೇ ಇಸ್ವಿಲಿ ಗುಂಡೂರಾವ್ ಸರ್ಕಾರ ಕೆಡವಿದ್ದೇ ರೈತ ಸಂಘ. ಆ ನೆನಪು ಇವತ್ತು ನಮಗೆ ಬರ್ತಾ ಇದೆ. ದಯಮಾಡಿ ದೇವನಹಳ್ಳಿ ರೈತರ ಭೂಮಿಯನ್ನು ಏನು ಕೈಗಾರಿಕೆಗಳಿಗೆ ನೀವೇನು ಕೊಡಕ್ಕೆ ಹೊರಟಿದ್ದೀರಿ, ಆ ಭೂಮಿಯ ಆದೇಶನ ಕೂಡಲೇ ವಾಪಸ್ ತಗೊಂಡು ಬಂದಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರನ್ನ ಈ ತತ್ಕ್ಷಣದಿಂದಲೇ ವಾಪಸ್ಸು ಜೈಲಿಂದ ಬಿಡುಗಡೆ ಮಾಡಿ, ಯಾವುದೇ ಷರತ್ತುಗಳಿಲ್ದಂಗೆ ಬಿಡುಗಡೆ ಮಾಡಿ ಅವ್ರವ್ರ ಊರುಗಳಿಗೆ ವಾಪಸ್ ಹಂಗೆ ಮಾಡೋ ಅಂಥ ವ್ಯವಸ್ಥೆನ ರಾಜ್ಯ ಸರ್ಕಾರ ಈ ಕೂಡಲೇ ಜಾರಿ ಮಾಡಬೇಕು. ಯಾವ ಕಾರಣಕ್ಕೂ ದೇವನಹಳ್ಳಿ ಭೂಮಿನ ನಾವು ಎಲ್ಲ ಜಿಲ್ಲೆ ರೈತರು ಇಡೀ ದೇವನಹಳ್ಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೈಗಾರಿಕೆಗಳಿಗೆ ಏನು ಆದೇಶ ಮಾಡಿ ನೀವು ಭೂಮಿ ಕೊಡಕ್ಕೆ ಹೊರಟಿದ್ದೀರಿ, ಆ ಭೂಮಿನ ನಾವು ಯಾವತ್ತೂ ಕೊಡೋದು ಇಲ್ಲ. ಪ್ರಾಣನಾದರೂ ಅಲ್ಲೇ ಬಿಟ್ಟು ಬರ್ತೀವಿ, ಭೂಮಿ ಮಾತ್ರನ ಅಲ್ಲೇ ಉಳಿಸ್ಬರ್ತೀವಿ ಅಂತಕ್ಕಂಥ ಎಚ್ಚರಿಕೆ ಸಂದೇಶನ ರಾಜ್ಯ ಸರ್ಕಾರಕ್ಕೆ ರವಾನಿಸ್ತಾ, ನಿಮಗೆ 80ನೇ ಇಸ್ವಿ ಘಟನೆ ಮತ್ತೆ ನೆನಪು ಮಾಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೂ ಗೊತ್ತಿದೆ, ನೀವು ಗುಂಡೂರಾವ್ ಸರ್ಕಾರದ ಜೊತೆ ಇದ್ದರೆಯ ಅದನ್ನು ಏನಾರೇ ಮನಗಂಡ್ರೆ ನಿಮ್ಮ ಕುರ್ಚಿನೂ ಅಲ್ಲಿ ವಿಧಾನಸೌಧದಲ್ಲಿ ಅಲ್ಲಾಡುತ್ತೆ. ನೀವು ಗೌರವಾನ್ವಿತ ಮುಖ್ಯಮಂತ್ರಿಗಳು, ರೈತರು, ಕೃಷಿ ಕೂಲಿ ಕಾರ್ಮಿಕರು, ದಲಿತರ ಮೇಲೆ ನಿಮಗೇನಾರೇ ಗೌರವ ಇತ್ತು ಅಂದರೆ ಈ ಕ್ಷಣದಿಂದಲೇ ಬುದ್ಧಿಜೀವಿಗಳನ್ನೆಲ್ಲ ಜೈಲಿಂದ ಬಿಡುಗಡೆ ಮಾಡಬೇಕು. ಸಿದ್ದರಾಮಯ್ಯನವರೇ, ಏನು ನೀವು ರೈತರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ, ನಾವು ರೈತರ ಬೆನ್ನೆಲುಬು, ರೈತರ ಪರವಾಗಿದ್ದೀವಿ ಅಂತ ಹೇಳಿ ಏನು ನೀವು ಈಗೇನು 2 ರಿಂದ 3 ವರ್ಷದ ತನಕ ಅಧಿಕಾರದಲ್ಲಿದ್ದೀರಿ, ನಿಮ್ಮಂಥ ಲಜ್ಜೆಗೆಟ್ಟ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇರಬಾರ್ದಾಗಿತ್ತು. ಅದು ರೈತರಿಗೋಸ್ಕರ ರೈತರಿಗೆ ತೊಂದರೆ ಕೊಡ್ತಾಯಿದ್ದೀರಿ ಅಂದರೆ, ರೈತರ ಭೂಮಿನೇ ಕಸ್ಕೊಳ್ಳೋಕ್ಕಂತ ನೀವು ಹೊರಟಿದ್ದೀರಿ ಅಂದರೆ ರೈತರ ಅನ್ನನೂ ಸಹ ನೀವು ಕಸ್ಕೊಳೋ ಮಟ್ಟಕ್ಕೆ ಬಂದಿದ್ದೀರಿ ಅಂತ ಅರ್ಥ ಅಲ್ಲಿ ನಮಗೆ. ಸ್ವಾಮಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲದ್ರು ಗ್ರಾಮ ಪಂಚಾಯತಿ ನಡೆಯುತ್ತೆ ಸ್ವಾಮಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇಲ್ಲದ್ರು ತಾಲೂಕ್ ಪಂಚಾಯತಿ ನಡೆಯುತ್ತೆ, MLA ಇಲ್ಲದ್ರು ಶಾಸಕರು ವಿಧಾನಸಭೆ ನಡೆಯುತ್ತೆ, ದೇಶದ ಪ್ರಧಾನಿ ಇಲ್ಲ ಅಂದ್ರೂ ದೇಶ ನಡೆಯುತ್ತೆ. ದೇಶದಲ್ಲಿ ರೈತ ಇಲ್ಲ ಅಂದರೆ ನಡೆಯಲ್ಲ ಸ್ವಾಮಿ. ನಿಮ್ಮದು ಏನು ನಡೆಯಲ್ಲ. ತಿನ್ನೋ ಅನ್ನ ನಾವು ದುಡಿಯೋರು, ನಾವು ದುಡಿದ್ರೆ ಅಷ್ಟೇ ಸ್ವಾಮಿ. 24 ಗಂಟೆಯಲ್ಲಿ ಬೆಳೀತಾನೆ. ಒಂದು ಸ್ಪಾಟ್ ಅಂತ ತಯಾರು ಮಾಡ್ಬೋದು ನೀವು, ಆದರೆ ತಿನ್ನೋ ಅನ್ನ ಮಾಡೋಕ್ಕಾಗಲ್ಲ. ತಿನ್ನೋ ಅನ್ನವನ್ನು ಕಸ್ಕೊಳ್ತಾ ಇದ್ದೀರಿ. ನಮ್ಮ ನಾಯಕರನ್ನು ಬಂದಿರ್ತಕ್ಕಂಥ ನಿಮ್ಮ ಸರ್ಕಾರಗಳು ಲಜ್ಜೆಗೆಟ್ಟ ಸರ್ಕಾರ ನಿಮ್ಮದು. ಫಸ್ಟ್ ನಮ್ಮ ನಾಯಕರನ್ನೇನು ಹೋರಾಟ ಮಾಡ್ತಾರೆ 181ದಿಂದ ದೇವನಹಳ್ಳಿ ರೈತರ ಭೂಮಿಯನ್ನು ಏನು ಕಸ್ಕೊಳ್ಳೋಕೆ ಹೋರಾಟ ಮಾಡ್ತಿರಕ್ಕಂಥ ನಮ್ಮ ರೈತರ ಮುಖಂಡರನ್ನ ಎಂದು ನೀವು ಅರೆಸ್ಟ್ ಮಾಡಿದಿರಿ, ತತ್ಕ್ಷಣ ಬಿಡಲೇಬೇಕು. ಇಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಾವು. ಈ ದೇಶದ ಬೆನ್ನೆಲುಬು ರೈತ ಅಂತ ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು, ಆಡಳಿತ ವರ್ಗ ಹೇಳ್ತಾ, ಈ ರೈತನ ಎಲುಬು ಮೂಳೆ ಏನಿದೆಯೋ ಆ ಮೂಳೆಯನ್ನು ಮುರಿಯತಕ್ಕಂಥ ಕೆಲಸ ಈ ದಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಬಂದಿದೆ. ರೈತರು ಏನಾದರೂ ಭ್ರಷ್ಟಾಚಾರ ಮಾಡಿದಾರಾ?
ರೈತರು ಏನಾರು ಅನ್ಯಾಯ ಮಾಡ್ಯಾರ? ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಐಷಾರಾಮಿ ಬಂಗ್ಲೆಯಲ್ಲಿ ಕೂತ್ಕೊಂಡು ಆಡಳಿತ ನಡೆಸ್ತಾ ಇರೋರೇ ಈ ರೀತಿ ಭ್ರಷ್ಟಾಚಾರ ಮಾಡ್ಕೊತ ಇರ್ತಾ ರಾಜಕಾರಣಿಗಳು ಅಧಿಕಾರಿಗಳನ್ನು ಮೊದಲು ಜೈಲ್ಗಟ್ಟಿಸಿ ಸ್ವಾಮಿ. ಈ ದೇಶದ ರೈತ ಅನ್ನ ಕೊಡ್ತಕ್ಕಂಥ ರೈತನನ್ನೇ ನೀವು ಜೈಲಿಗೆ ಅಡ್ತೀರಾ ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾದಂಥ ಆಡಳಿತ ವೈಖರಿನೇ ಇವತ್ತು ಜೈಲಿಗಟ್ಟುವ ಕೆಲಸ ಮಾಡ್ತಾ ಇದೆ. ರೈತರ ಹೋರಾಟ ನಿನ್ನೆ ಮೊನ್ನೆದಲ್ಲ, ಇದು BJP ಸರ್ಕಾರ ಇದ್ದಾಗಲೇ ಈ ರೈತರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು. ಅಂದಿನಿಂದನೂ ಕೂಡ ಹೋರಾಟ ನಡೀತಾನೆ ಇದೆ ರೈತರದ್ದು. ಆದರೆ ಅವತ್ತಿನ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ರೈತರ ಹೋರಾಟದ ಸ್ಥಳಕ್ಕೆ ತೆರಳಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದರು. ನಮ್ಮ ಸರ್ಕಾರ ಏನಾದರೂ ಬಂದಿದ್ದೆ ಆದರೆ ನೀವೇನು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಾ, ಭೂ ಸ್ವಾಧೀನವನ್ನು ವಿರೋಧ ಮಾಡಿ ನಾವು ಈ ಪ್ರಕ್ರಿಯೆಯನ್ನು ವಾಪಸ್ ತಗೋತೀವಿ, ನಮ್ಮ ಸರ್ಕಾರ ಬಂದಿದ್ದೆ ಆದರೆ ಅಂತ ಹೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ನಾವೆಲ್ಲರೂ ಕೂಡ ಇವರನ್ನು ನಂಬಿ, ಕಾಂಗ್ರೆಸ್ ಸರ್ಕಾರವನ್ನು ನಂಬಿ ಓಟ್ ಹಾಕಿ ಇವರನ್ನು ಅಧಿಕಾರಕ್ಕೆ ತಂದ್ವಿ. ಆದರೆ ಇವರು ಮಾಡಿದ್ದೇನು? ಅದೇ ಪ್ರಕ್ರಿಯೆಯನ್ನು ಇವರು ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ನಿಮಗೂ BJPನವ್ರಿಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸ ಇದೆ? ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ನಿಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಇವತ್ತು ಸಂಯುಕ್ತ ಹೋರಾಟ ನಿನ್ನೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕಾಲಿಡ್ತು. ಈ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ನಡೀತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸಂಜೆಯ ಹೊತ್ತಿಗೆ ನಮ್ಮ ರೈತ ಮುಖಂಡರು ಎಲ್ಲರನ್ನೂ ಕೂಡ ಬಡಗಲ್ಪುರ ನಾಗೇಂದ್ರ, ಹಾಗೆಯೇ ಬಸವರಾಜಪ್ಪನವರು, ಹಾಗೆಯೇ ವರಲಕ್ಷ್ಮಿಯವರು, ಕಾರ್ಮಿಕ ಮುಖಂಡರಾದಂಥ ಮೀನಾಕ್ಷಿ ಸುಂದರಮ್ಮ ಅವರು, ಯಶವಂತ್ ಅವರು, ಪ್ರಾಂತ ರೈತ ಸಂಘದ ಎಲ್ಲರನ್ನೂ ಕೂಡ ಇವತ್ತು ದಲಿತ ಮುಖಂಡರು ಎಲ್ಲರನ್ನೂ ಕೂಡ ಇವತ್ತು ಬಂಧನ ಮಾಡಿದ್ದೀರ. ಆದರೆ ನಾವು ಕೇಳ್ತಾ ಇದ್ದೀವಿ, ನಾವು ಏನೂ ಕೇಳಲಿಲ್ಲ. ಇವತ್ತು ರೈತನಿಗೆ ಒಂದು ಭೂಮಿಯನ್ನು ಕೊಡಿ, ಅವನು ಈ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತ, ಅದರಲ್ಲೂ ಇವತ್ತು ಫಲವತ್ತಾದಂಥ ಭೂಮಿ, ಬೆಳೆಯನ್ನು ತೆಗಿತಕ್ಕಂಥ ಭೂಮಿ, ನೀವು ಬಂಜರ್ ಭೂಮಿಯನ್ನು ಕೈಗಾರಿಕೆ ಕೊಡಿ, ನಮ್ಮ ವಿರೋಧ ಏನಿಲ್ಲ. ಆದರೆ ಫಲವತ್ತಾದಂಥ ಭೂಮಿಯನ್ನು ಕೊಟ್ಟು ಇವತ್ತು ರೈತರಿಗೆ ಮೋಸ ಆಗ್ತಾ ಇದ್ದೀರಾ. ರೈತರಿಗೆ ಮೋಸವನ್ನು ಮಾಡೋದನ್ನು ತಪ್ಪಿಸಬೇಕು, ಏನು ಈ ಪ್ರಕ್ರಿಯೆಯನ್ನು ಕೂಡಲೇ ನಿಲ್ಲಿಸಬೇಕು ಅಂಥೇಳಿ ನಾವು CPIM ಪಕ್ಷದಿಂದ ಇವತ್ತು ಈ ಸಂಯುಕ್ತ ಹೋರಾಟದಲ್ಲಿ ಭಾಗಿಯಾಗಿ ನಾವು ದೊಡ್ಡ ಹೋರಾಟಕ್ಕೆ ಇಳಿದಿದ್ದೀವಿ. ನೀವು ರೈತರ ಮಕ್ಕಳು ಅಂತ ಹೇಳಿ ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ರೈತರು, ಕಾರ್ಮಿಕರು, ದೇಶದ ಅನ್ನದಾತ, ಭತ್ತದ ಕಣಜ ಅಂತ ಹೊಗಳ್ತೀರಿ. ನಮ್ಮನ್ನೆಲ್ಲರನ್ನೂ ಸಾಗಿಸ್ತಾ ಇದ್ದೀರಿ. ಯಾಕೆ ಸ್ವಾಮಿ? ನೀವು ತಿನ್ನೋದೇನು ದುಡ್ಡು ತಿನ್ನಲ್ಲ ಯಾರುವ ಬಂಧುಗಳೇ, ನೀವು ಅರ್ಥ ಮಾಡ್ಕೋಬೇಕು. ಮುಖ್ಯಮಂತ್ರಿಯವರು ನೀವು ಬರೀ ದುಡ್ಡು ಇಟ್ಕೊಂಡಿರ್ಬೋದು, ದೇಶದಲ್ಲಿ ರೈತ, ದೇಶಕ್ಕೆ ಅನ್ನ ಕೊಡೋ ರೈತ, ಅವ್ನು ಸಾಗುಂತ ಕೊಂಡಿರಲ್ಲ. ನೀವು ಬಾಯಾಗೆ ಬೆಣ್ಣೆ ಸುರಿಸಿ, ಬಗಲಾಗೆ ದೊಣ್ಣೆ ಮರೆಸಿ, ಮಸೀದಿ ಮಂದಿರದ ಹಾವು ಬರ್ತವೆ ಅಂತ ಹೇಳಿದರು ನಮ್ಮ ನಂಜುಂಡಸ್ವಾಮಿಯವರು. ಸ್ವಾಮಿ, ನಾವು ಸಂಘಟನೆ ನಡೆಯೋಕತ್ತೆ ಅಲ್ಲೇ 40 ವರ್ಷ ದಾಟಿದೆ. ನೀವು ಎಚ್ಚೆತ್ಕೊಳ್ಬೇಕು. ನೀವೇನಾದ್ರು ಮೀನಾಮೇಷ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆರು ಮತ್ತು ರೈತರು, ಹಸಿರು ಸೇನೆಯರು, ದಲಿತರು ಎಲ್ಲರೂ ಸೇರಿ ನಿಮ್ಮ ಜೈಲಿಗೆಲ್ಲ ನೀನು ಇಡೀ ನಿಮ್ಮ ವಿಧಾನಸೌಧಕ್ಕೆ ಮುಖ್ಯ ಆಗ್ತೀವಿ.